Good morning students. So in the previous class we were discussing the lesson number 8, that is safety first, and in the previous class we have discussed that which kind of rules we should be follow on the road. Okay, and today's class we are going to discuss that how and we should be which kind of rules we should follow when we are going in a bus. See, if you are going somewhere in a bus, there is a particular rules to be safe. Okay, let's see what are those. So first one is, do not lean out of the window of a moving bus. Some children are very naughty. What they do when you are going in a bus, they just ಕೈಯನ್ನು ಹೊರಗೆ ಹಾಕೋದು, ಇಲ್ಲ ತಲೆಯನ್ನು ಕಿಟಕಿಯಿಂದ ಹೊರಗೆ ಹಾಕಿ, ವಿಂಡೋಯಿಂದ ಹೊರಗೆ ಹಾಕಿ ಏನೇನೋ ನೋಡೋದು. ಡೋಂಟ್ ಡೂ ದ್ಯಾಟ್. ದಟ್ಸ್ ನಾಟ್ ಎಟ್ ಆಲ್ ಸೇಫ್. ಓಕೆ, ಬಿಕಾಸ್ ಬಸ್ ಹೋಗುವಾಗ ಬೇರೆ ಬಸ್ಗಳು ಬರ್ತಿರ್ತಾವ, ಹೌದಾ? ಆ ಟೈಮ್ ಒಳಗೆ ನಿಮ್ಮ ಕೈ ಹೊರಗೆ ಹಾಕಿದ್ದು ಏನಾದರೂ ಬಡ್ಕೊಂಡು ಕೈ ಮುರಿಬೋದು, ಅಥವಾ ಸಮಥಿಂಗ್ ವಿಲ್ ಹ್ಯಾಪನ್, ಸಮಥಿಂಗ್ ಡೇಂಜರಸ್ ವಿಲ್ ಹ್ಯಾಪನ್. ಸೊ ಹೌ ಟು ಅವಾಯ್ಡ್ ದ್ಯಾಟ್? Don't lean your hand or head outside of the window in a moving bus. Okay, that is the first safety rule that you should follow when you are going in a bus. Okay, write down. Do not lean out. First one is, do not lean out of the window of a moving bus. ಮೂವಿಂಗ್ ಬಸ್ ಅಂದರೆ ಮೂವ್ ಆಗಿರುವಂಥ ಒಂದು ಬಸ್ ಒಳಗಿಂದ ನೀವೇನು ತೆಗೆಯಾಗಲಿ ಕೈಯಾಗಲಿ ಹೊರಗಡೆ ಹಾಕಬಾರ್ದು. ಓಕೆ, ಆ್ಯಂಡ್ ದ ಸೆಕೆಂಡ್ ಈಸ್, ಡು ನಾಟ್ ವಾಕ್ ಆನ್ ರನ್ ಇನ್ಸೈಡ್ ಅ ಮೂವಿಂಗ್ ಬಸ್. ಬಸ್ ಹೋಗುವಾಗ ಬಸ್ ಒಳಗೆ ಓಡಾಡೋದು ಅಥವಾ ನಡೆಯೋದು ಮಾಡಬಾರ್ದು. ಓಕೆ, ಬಿಕಾಸ್ ಕೆಲವೊಮ್ಮೆ ಏನು ಬರ್ತಿರ್ತಾವೆ, ರೋಡ್ ಬ್ರೇಕ್ಸ್ ಬರ್ತಿರ್ತಾವ, ಹೌದಾ, ಹಂಪ್ಸ್ ಬರ್ತಿರ್ತಾವೆ. ಆವಾಗ ಬಸ್ ಡ್ರೈವರ್ ಜೋರಾಗಿ ಬ್ರೇಕ್ ಹಾಕಿಬಿಟ್ಟಂದ್ರೆ ನೀವೇನು ಮಾಡ್ತೀರಿ, ಬಿದ್ದು ಬಿಡ್ತೀರಿ, ಹೌದಾ? ಸೊ ಡು ನಾಟ್ ವಾಕ್ ಆರ್ ರನ್ ಇನ್ಸೈಡ್ ಅ ಮೂವಿಂಗ್ ಬಸ್. ಸೆಕೆಂಡ್ ಒನ್, ಡು ನಾಟ್ walk or run inside of a moving bus. Okay, so this next safety rule is, do not disturb the driver. Do not disturb the driver, because what the driver is doing in a bus, he is driving a bus. ಹೌದಾ? ಡ್ರೈವರಿಗೆ ಏನು ಮಾಡ್ಬೋದು, ಡಿಸ್ಟರ್ಬ್ ಮಾಡಬಾರ್ದು. ಯಾಕಂದ್ರೆ ಎಷ್ಟೋ ಜನ ಪ್ಯಾಸೆಂಜರ್ಸ್ ಕೂತಿರ್ತಾರೆ ಹಿಂದ್ಗಡೆ. ಇಫ್ ಅವ್ರು ಡಿಸ್ಟರ್ಬ್ ಆಗಿಬಿಟ್ಟಂದ್ರೆ ಏನಾಗೋ ಚಾನ್ಸಸ್ ಇರ್ತಾವೆ, ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರ್ತಾವೆ. ಸೊ ದ್ಯಾಟ್ಸ್ ಬಿಕಾಸ್ ವಿ ಶುಡ್ ನಾಟ್ ಡಿಸ್ಟರ್ಬ್ ದ ಡ್ರೈವರ್. ಓಕೆ, ಡು ನಾಟ್ ಡಿಸ್ಟರ್ಬ್ ದ ಡ್ರೈವರ್. Okay, and the fourth one is, do not try to get into or get off a moving bus. ಅಂದರೆ ಬಸ್ ಮೂವ್ ಆಗೋ ಟೈಮ್ ಒಳಗೆ ನೀವು ಓಡ್ಕೋತ ಹೋಗಿ ಬಸ್ ಹತ್ತೋದು, ನೋ, ಡೋಂಟ್ ಡೂ ದ್ಯಾಟ್. ನಾಟ್ ಎಟ್ ಆಲ್. ಇಟ್ಸ್ ನಾಟ್ ಎಟ್ ಆಲ್ ಸೇಫ್. ಓಕೆ, ಸೊ ಡು ನಾಟ್ ಟ್ರೈ ಟು ಗೆಟ್ ಇಂಟು ಆರ್ ಗೆಟ್ ಆಫ್ ಅ ಮೂವಿಂಗ್ ಬಸ್. ಬಸ್ ಹೋಗುವಾಗ ಓಡ್ಕೋತ ಹೋಗಿ ಬಸ್ ಹತ್ತೋದು ಆಗಲಿ ಅಥವಾ ಮೂವಿಂಗ್ ಬಸ್ ಒಳಗಿಂದ ಇಳಿಯೋದಾಗಲಿ ಮಾಡಬಾರ್ದು. ಯಾವಾಗ ಕೆಳಗಿಳಿದು ಬರಬೇಕು ಬಸ್ಸಿಂದ, ಬಸ್ ಪೂರ್ತಿಯಾಗಿ ನಿಲ್ಲಬೇಕು, ಸ್ಟಾಪ್ ಆಗಬೇಕು, ಆವಾಗ ಮಾತ್ರ ಬಸ್ ಹತ್ತೋದು ಇಳಿಯೋದು ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ರೂಲ್. ನೆಕ್ಸ್ಟ್ ಒನ್, ಮೇಕ್ ಅ ಕ್ಯೂ ಟು ಗೆಟ್ ಆರ್ ಆಫ್ ಅ ಬಸ್. ಬಸ್ಸಿಂದ ಇಳಿಯೋದಾಗಲಿ ಹತ್ತುವಾಗಲಿ ಇಳಿಯೋವಾಗಲಿ ಹೆಂಗಿರಬೇಕು, ಕ್ಯೂ ಒಳಗಿರ್ಬೇಕು. ಕ್ಯೂ ಅಂದರೆ ಒಂದು ಲೈನ್ ಒಳಗಿರ್ಬೇಕು. ಒಬ್ಬರನ್ನೊಬ್ಬರು ಪುಷ್ ಮಾಡಿ ಬಸ್ ಹತ್ತೋದು ಇಳಿಯೋದು ಮಾಡಬಾರ್ದು. ಡೋಂಟ್ ಪುಷ್ ಈಚ್ ಅದರ್ಸ್ when you are get into a bus or off a bus. Okay, that's the next rule. What is that? Make a queue. Queue ಒಳಗಂತ ಲೈನ್ ಹೋಗಬೇಕು. Make a queue. ಯಾವಾಗ ಮಾಡಬೇಕು queue ಅನ್ನು? To get on or off a bus. ಬಸ್ಸಿಂದ ಇಳಿಯೋದಾಗಲಿ ಹತ್ತೋವಾಗಲಿ ಇಳಿಯೋದಾಗಲಿ ಏನು ಮಾಡಬೇಕು, ಕ್ಯೂ ಮಾಡಬೇಕು.
Okay, it is very important. You will not you should not be hurt. Everyone should not be hurt. ಹೌದಾ? ಸೊ ಅದಕ್ಕೆ ಏನು ಮಾಡಬೇಕು, ನೀವು ಕ್ಯೂ ಒಳಗೆ ಹೋಗೋದಾಗಲಿ ಬರೋದಾಗಲಿ ಮಾಡಬೇಕು. ಓಕೆ, ಸೊ ದೀಸ್ ಆರ್ ದ ಸಮ್ ಸೇಫ್ಟಿ ರೂಲ್ಸ್ ದಟ್ ಯು ಶುಡ್ ಫಾಲೋ ಇನ್ ಅ ಬಸ್. ರೈಟ್ ಡೌನ್, this is in your notebook. After this, some of the safety rules are there in a car also. Okay, so let's see what are those safety in a car. Safety in a car. So which kind of rules you should follow when you are going in a car? Never open a car door when it is moving. Okay, don't open the door of a car when it is moving. ಕಾರ್ ಮೂವ್ ಆಗುವಾಗ ಕಾರದ ಡೋರನ್ನು ತೆಗಿಬಾರ್ದು. ಓಕೆ, ದಿಸ್ ಇಸ್ ದ ಫಸ್ಟ್ ರೂಲ್, ದಟ್ ನೆವರ್ ಓಪನ್ a door, never open a car door. A car door when is moving, when car is moving. Okay, next one is do not put your hand or head out of a car window. ಕಾರ್ ಮೂವ್ ಆಗುವಾಗ ನಿಮ್ಮ ತಲೆಯನ್ನು ಕಿಟಕಿಯಿಂದ ಹೊರಗೆ ಹಾಕಿ ಮೂವ್ ಹಾಕಲೇಬಾರ್ದು. ಓಕೆ, ಸೊ ದಿಸ್ ಇಸ್ ದ ನೆಕ್ಸ್ಟ್ ಸೇಫ್ಟಿ ರೂಲ್. ನೆಕ್ಸ್ಟ್ ಒನ್ ಈಸ್ ಸಿಟ್ ಆನ್ ದ ಬ್ಯಾಕ್ ಸೀಟ್. ಎಲ್ಲಿ ಕುಂದ್ರಬೇಕು, ಸೀಟ್ ಇರುತ್ತಾ ಬ್ಯಾಕ್ ಒಳಗೆ ಆರಾಮಾಗಿ ಕುಂತ್ಕೋಬೇಕು ಬೈ ವೇರಿಂಗ್ ದ ಸೀಟ್ ಬೆಲ್ಟ್. ಓಕೆ, ಸೊ ಸಿಟ್ ಆನ್ ದ ಬ್ಯಾಕ್ ಸೀಟ್. Sit on the back seat. This is the next rule. Third one is do not disturb the driver while he is driving. Okay, so car ಅಂದಮೇಲೆ ಅಲ್ಲಿ ಒಬ್ರು ಯಾರಿರ್ತಾರೋ ಡ್ರೈವರ್ ಅಂತ ಇರ್ತಾರೆ, ಅವ್ರು ಏನು ಮಾಡ್ತಿರ್ತಾರೋ ಕಾರನ್ನು ಓಡಿಸ್ತಿರ್ತಾರೆ. ಕಾರನ್ನು ಆ ಟೈಮ್ ಒಳಗೆ ಅವ್ರಿಗೆ ಏನು ಮಾಡಬಾರ್ದು, ಡ್ರೈವರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಓಕೆ, ಡು ನಾಟ್ ಡಿಸ್ಟರ್ಬ್ ದ ಡ್ರೈವರ್ ವೆನ್ ಹಿ ಈಸ್ ಡ್ರೈವಿಂಗ್. ಓಕೆ, so next one is put on the seat belt. Okay, a particular safety belt is there in a car. ಏನಿರುತ್ತಾ, seat belt ಅಂತ ಇರುತ್ತೆ ಕಾರ್ ಒಳಗೆ. So you should wear that. Okay, so put on the seat belt. Seat belt ಅನ್ನು wear ಮಾಡಬೇಕು. Okay, and the next one is never block the rear view mirror. ನೆವರ್ ಬ್ಲಾಕ್ ದ ರೇರ್ ವ್ಯೂ ಮಿರರ್. ಅಂದರೆ ಈಗ ಏನಿರ್ತಾವ ಕಾರಿಗೆ ಎರಡು ಸೈಡ್ ಒಳಗೆ ಏನಿರ್ತಾವ, ಮಿರರ್ಸ್ ಇರ್ತಾವ. ವಿಚ್ ಕೈಂಡ್ ಆಫ್ ಮಿರರ್ ಇಸ್ ದೋಸ್ ಆರ್ ಕಾಲ್ಡ್ ಆಸ್ ವ್ಯೂ ಮಿರರ್. ವ್ಯೂ ಮಿರರ್ ಅಂದರೆ ಹಿಂದ್ಗಡೆಯಿಂದ ಗಾಡಿ ಬರತ್ತವು ಇಲ್ಲೋ ಅಂತ ನೋಡು ಸಂಬಂಧ ಅವು ಕಾರನ್ನು ಏನಿರ್ತಾವ ಮಿರರ್ಸ್ ಇರ್ತಾವ. ಅವನ್ನೇನು ಮಾಡಬಾರ್ದು, ರೊಟೇಟ್ ಮಾಡಬಾರ್ದು ಅದನ್ನು. ಓಕೆ, ಬಿಕಾಸ್ ದೋಸ್ ಮಿರರ್ಸ್ ಆರ್ ನಾಟ್ ಟು ಸಿ ಯೋರ್ ಫೇಸ್. Those mirrors are to see the back cars which are the coming back side of a car. Okay, never disturb them. Okay, so these are the some rules that you should follow in the car. First one, never open a car never open a car door when it is moving, when the car is moving. And next one is never disturb the driver when he is driving. Okay, next sit on the back seat and also always put on the seat belt. Always put on the, for example, yes, it is also compulsory to wear the helmet when you are going on a bike or a scooty. Like that also you should wear the seat belt when you are going in a car. Okay, so these are the some safety rules that you should follow in a car. So in the page number 138, what they told you, something they said. See, what is that? Draw and color a traffic light in your notebook. ನಿಮ್ಮ ನೋಟ್ಬುಕ್ ಒಳಗೆ ಏನು ಡ್ರಾ ಮಾಡ್ರಿ ಅಂತಾರೆ, ಟ್ರಾಫಿಕ್ ಲೈಟ್ಸ್. ದೇರ್ ಆರ್ 3 ಟ್ರಾಫಿಕ್ ಲೈಟ್ಸ್, ದಟ್ ಈಸ್ ರೆಡ್, ಯೆಲ್ಲೋ ಆ್ಯಂಡ್ ಗ್ರೀನ್. ಡ್ರಾ ದೋಸ್ ಟ್ರಾಫಿಕ್ ಲೈಟ್ಸ್ ಇನ್ ಯೋರ್ ನೋಟ್ಬುಕ್ ಒಳಗೆ ಏನು ಮಾಡಿರಿ, ಟ್ರಾಫಿಕ್ ಲೈಟ್ಸನ್ನು ಡ್ರಾ ಮಾಡಿರಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಶೋನ್ ಯು these are the traffic colors or lights, traffic lights ಇವ. ಸೊ ಇದನ್ನು ನಿಮ್ಮ ನೋಟ್ಬುಕ್ ಒಳಗೆ ಡ್ರಾ ಮಾಡಿರಿ. ಆ್ಯಂಡ್ ಆಲ್ಸೋ ಕಲರ್ ಇಟ್.
ಫಸ್ಟ್ ಒಂದು ಲೈಟಿಗೆ ರೆಡ್ ಹಾಕ್ರಿ, ಸೆಕೆಂಡ್ ಲೈಟಿಗೆ ಯೆಲ್ಲೋ ಹಾಕ್ರಿ, ಥರ್ಡ್ ಲೈಟಿಗೆ ಗ್ರೀನ್ ಹಾಕ್ರಿ. ಓಕೆ, ಸೊ ಕಲರ್ ದೋಸ್ ಲೈಟ್ಸ್ ಆ್ಯಂಡ್ ಡ್ರಾ ಇಟ್ ನೀಟ್ಲಿ ಇನ್ ಯೋರ್ ನೋಟ್ಬುಕ್. ಆ್ಯಂಡ್ ಆಫ್ಟರ್ ದ್ಯಾಟ್ ದೇ ಹ್ಯಾವ್ ಗಿವನ್ 2 ಪಿಕ್ಚರ್ಸ್ ಇನ್ ದಿಸ್ ಇನ್ ದ ಪೇಜ್ ನಂಬರ್ 138. ಏನಂತ ಹೇಳ್ಯಾರ, ಸರ್ಕಲ್ ವಾಟ್ ಈಸ್ ರಾಂಗ್ ಇನ್ ದ ಸೀನ್ ಬಿಲೋ. ಈ ಕೊಟ್ಟಿರುವಂಥ ಸೀನ್ ಒಳಗೆ ಏನು ರಾಂಗ್, ಯಾವ ಪಿಕ್ಚರ್ ರಾಂಗ್ ಅನ್ನಿಸ್ತೈತಿ ಅದಕ್ಕೆ ಸರ್ಕಲ್ ಹಾಕ್ರಿ ಅಂತಾರೆ. ಸೊ ವಾಟ್ ದೋಸ್ ಕಿಡ್ಸ್ ಆರ್ ಡೂಯಿಂಗ್ ಇನ್ ದ ಫಸ್ಟ್ picture? Yes, they are sitting in a car, and what they are doing, they are leaning their head out of the window ಇಂದ ಹೊರಗೆ ಹಣಿಗೆ ಹಾಕತ್ತಾರ. No, it is wrong. No, yes, it is wrong. So circle that picture. Don't do that also. In the second picture, what that kid is doing, that child is running. Yes, ಏನು ಮಾಡತ್ತಾನ, ಬಸ್ ಹಿಂದ್ಗಡೆ ಓಡಾತಾನ. It is also not correct. So circle that also and don't do that also. Okay. So this is for it. This is it for today. Tomorrow we will study about the safety in swimming pool and playground. Some of the safety rules are there that you should follow in the swimming pool and as well as in the playground. Okay, and what are those rules that we will study in the tomorrow's class.